ಹೇಳಪ್ಪ ಏನ್ ಬೇಕಪ್ಪ? 40,000 ನಾನೇ ಸಾಲ ಮಾಡಿ ನನ್ ಬಟ್ಟೆ ತಕೊಟ್ಟಿದ್ದೆ. ಈ ಚೈನಾದಾರೆ ಹೇಳ್ತಾರಲ್ಲ, ಇನ್ನು ನೋಡಿಲ್ಲ ನೀನು ಅಮ್ಮನ ಅವತಾರನ. ₹1 ತಕೋಯ್ತಿದೆ ಸೈಕಲ್ ಬಾಡಿಗೆ. 500 ರೂಪಾಯಿ ನೋಟ್ ಯಾವ್ದು, 10 ರೂಪಾಯಿ ನೋಟ್ ಯಾವ್ದು ಅಂತ ಗೊತ್ತಿಲ್ಲ ಅವ್ನಿಗೆ. 40,000 ಸೈಕಲ್ ತಗೋಬೇಕು. ಗೈಸ್ ನಮ್ಮಮ್ಮ ಇವಾಗ ಮೀಟಿಂಗ್ ಹೋಯ್ತವ್ರೆ. ಸೊ ನಾನು ನನ್ ಕೆಲಸ ಮಾಡಕ್ ಹೋಯ್ತೀನಿ. ಏನು ಕೆಲಸ ಇಲ್ಲ, ನಮ್ಮ ಆಂಟಿ ಮನೆಗೆ ಹೋಗ್ತೀನಿ ಕಣಮ್ಮ. ಆಯ್ತು. ಎಷ್ಟ್ ಗಂಟೆಗೆ ಬರ್ಬೇಕು ಹೇಳ? ಸರಿ. ಸರಿ. ಅಯ್ಯೋ ಹಿಡಿಸ್ತಾ ಇಲ್ವಲ್ಲ ಗುರು. ಇದು ಒಳಕ್ ಹೋದ್ರೆ ಹಿಡಿಸುತ್ತೆ. ಇರಿ ಏನಕ್ಕೆ ಹೋಗೋತಿಲ್ಲ, ಇದು ಸ್ಟಕ್ ಆಗ್ಬಿಟ್ಟೈತೆ ಅನ್ಕೋತೀನಿ. ಒಳಕ್ಕೆ ಹೋಯ್ತಲ್ಲ ಬಡ್ಡತ್ತದು. ಇಲ್ಲಿ ನೋಡ್ರಿ, ಒಂದ್ ಕೈಲಿ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ಬೇಕು, ಒಂದ್ ಕೈಲಿ ಇದನ್ನು ಮಾಡ್ಬೇಕು. ಯಾವ ತರ ದೊಡ್ಡ ವ್ಲಾಗರ್ ಆಗ್ಬೇಕು ಅಂತಂದ್ರೆ, ಸೊ ಕ್ಯಾಮ್ರಾಮ್ಯಾನ್ ಇಟ್ಕೋಬೇಕು. ಆ ತರ ದೊಡ್ಡ ವ್ಲಾಗರ್ ಆಗ್ಬೇಕು. ಲೆಟ್ಸ್ ಟ್ರೈ ಅಲ್ಲ, ಪ್ರಯತ್ನ ಮಾಡುವ. ಇಲ್ಲಿ ನೋಡ್ರಿ, ಒಂದ್ ಕೈಲಿ ವಿಡಿಯೋ ಮಾಡ್ಬೇಕು, ಒಂದ್ ಕೈಲಿ ಹಿಂಗ ಹಾಕ್ಬೇಕು. ಕಷ್ಟ ಗೈಸ್ ನಮ್ಮಮ್ಮ 3 ಲೀಟರ್ ಪೆಟ್ರೋಲ್ ಹಾಕ್ಸು ಅಂತಂದ್ರು. ಹಾಕಿಸ್ದೆ. ಇವಾಗ ಐಬ್ರೋ ಮಾಡಿಸಿ ಎಷ್ಟು 1 ತಿಂಗಳು 15 ದಿವಸ ಆಯ್ತು. ಸೊ ಇವಾಗ ಐಬ್ರೋ ಮಾಡ್ಸೋಣ ಅಂತ ಪಾರ್ಲರ್ ಬಂದು. ಎಲ್ಲಿ ಯಾರು ಕಾಣ್ತಾನೆ ಇಲ್ಲ ಗೈಸ್. ಇಲ್ಲಿ ನೋಡ್ರಿ, ನಾನು ಐಬ್ರೋ ಬೆಳ್ಕೊಂಡ್ರೆ ನೋಡಕ್ಕೆ ಆಗಲ್ಲ, ಹಂಗಾಗ್ಬಿಡುತ್ತೆ. ಫಸ್ಟ್ ಎಲ್ಲ ಇವಾಗ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅವಾಗ ನಾನು ಐಬ್ರೋನೇ ಮಾಡಿಸ್ತಿರ್ಲಿಲ್ಲ ಗೈಸ್. ಸೀರಿಯಸ್ಲಿ ಐಬ್ರೋನೇ ಮಾಡಿಸ್ತಿರ್ಲಿಲ್ಲ. ಇವಾಗ ಐಬ್ರೋ ಮಾಡಿಸ್ತಾ ಇರಕ್ಕೆ ಆಗಲ್ಲ. ಈಗ ಹಳೆ ವಿಡಿಯೋ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಅಯ್ಯೋ ಅಂತ. ಗೈಸ್ ಫೈನಲಿ ನನ್ನ ಐಬ್ರೋ ಆಯ್ತು. ಇಲ್ಲಿ ನೋಡ್ರಿ ಎಷ್ಟು ಸಖತ್ತಾಗೈತೆ, ಚೆನ್ನಾಗೈತೆ. ಅವರೇ ಮಾಡಿದ್ದು. ಇವಾಗ ಊಟ ಮಾಡ್ತವ್ರೆ. ಸೊ ನಮ್ದು ಊಟ ಆಯ್ತು, ನಿಮ್ದು ಊಟ ಆಯ್ತಾ? ಈ ವಿಡಿಯೋ ನಾಳೆ ಬರುತ್ತೆ. ನಾನು ಇವಾಗ ಊಟ ಆಯ್ತಾ ಅಂತ ಕೇಳಿದ್ರೆ ಏನ್ ಯೂಸು. ಸೊ ಯಾ ಗೈಸ್, ಫ್ರೆಂಡ್ಸು ಇಲ್ಲೇ ಪಕ್ಕದಲ್ಲೇ ಐತೆ. ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೋದ್ರೆ ಜೇಬಿಗಂತೂ ಕತ್ರಿ ಬೀಳುತ್ತೆ. ಸೊ ಏನ್ ಮಾಡ್ಲಿ, ಹೋಗ್ಲಾ ಬೇಡವಾ, ಏನ್ ಮಾಡ್ಲಿ ಕೊಡ್ತಾ ಇದೀನಿ. ಆಂಟಿ ಮನೆಗೆ ಹೋಗ್ಲಾ ಇಲ್ಲ ಬಟ್ಟೆ ಅಂಗಡಿಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ಟೆ ಅಂಗಡಿಗೆ ಹೋದ್ರೆ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ, ಹೋಗಲ್ಲ. ಹೂವಕ್ಕೆ ನಾನು ಹೋದ್ರೆ ಹೆಂಗ್ ಖಾಲಿ ಮಾಡ್ಬಿಡ್ತೀನಿ ಅಂದ್ರೆ, ಇಷ್ಟ ಆಯ್ತಾ ಎತ್ಕೊಬಿಡ್ತೀನಿ, ಅದಕ್ಕೆ ಹೋಗಲ್ಲ. ಗೈಸ್ ನಮ್ಮಮ್ಮವರ ಮೀಟಿಂಗ್ ಮುಗಿಯೋವರೆಗೂ ನಾನು ಇವಾಗ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ಸೊ ನಮ್ಮಮ್ಮಂದು 5:15 ಮೀಟಿಂಗ್ ಮುಗಿಯುತ್ತೆ. ನಮ್ಮಮ್ಮನ್ನು ಕರ್ಕೊಂಡು ಹೋಗ್ಬೇಕು. ಸದ್ಯಕ್ಕೆ ನಾನು ನಮ್ಮ ಆಂಟಿ ಮನೇಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತೀನಿ, ಕೆಲಸ ಮಾಡ್ತೀನಿ. ಹಲೋ ಹಾಯ್ ಬಾಯ್ ಬಾಯ್. ಏನ್ ನುಂಗ್ತಾ ಇದೆಯಾ? ಸೀಬಣ್ಣ. ಅನ್ನ ಉಂಡಂಗೆ ತಿಂತ ಇದೆಯಲ್ಲೇ. ಇಲ್ಲಿಂದ ಕಿತ್ಕ ಬರೋದು, ಇಲ್ಲಿ ತಿನ್ನೋದು. ಮಗಳ ಹೋಮ್ವರ್ಕ್ ಮಾಡುತ್ತಿರುವ ಅಮ್ಮ, ಮಗಳು ಇಲ್ಲಿ ಕುಣಿತಾವಳೆ. ಇಲ್ಲಿ ಅಮ್ಮ ಹೋಮ್ವರ್ಕ್ ಮಾಡ್ತಾವ್ರಿ. ಎಂಥ ದುರ್ವಿಧಿ, ಎಂಥ ವಿಪರ್ಯಾಸ. ನಿಮ್ಮಂತವ್ರು ಎತ್ತೀವಲ್ಲ. ಬಿಂದು, ನಿಮ್ಮ ಅಮ್ಮ ನಿನ್ ಹೋಮ್ವರ್ಕ್ ಮಾಡ್ತೈತಲ್ಲೇ. ನೀನೇನೇ ಬರೀತ್ಯಾ, ನಿನ್ನ ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಸಲುವಿಲ್ದಲ್ದೆ 9 ತಿಂಗಳು ಸಲುವಿಲ್ದಲ್ದೆ ನಿನ್ಗೆ ಇಲ್ಲಿ ಹೋಮ್ವರ್ಕ್ ಬೇರೆ ಮಾಡ್ಕೊಡ್ಬೇಕು. ಒಳ್ಳೆ ಸ್ಕೂಲ್ಗೆ ಹಾಕಿದ್ದಲ್ದೆ ಇವಳನ್ನ 5 ವರ್ಷ ಕಷ್ಟಪಟ್ಟು ಓದಿಸಿ ಎಲ್ಲ ಮಾಡಿದ್ರೆ ನಮ್ಮ ಅಕ್ಕ ಇಲ್ಲಿ ಹೋಮ್ವರ್ಕ್ ಬರೀತೈತೆ. ಅದು ಹಿಂದಿ. ಅಕ್ಕ ಹಿಂದಿ ಎಷ್ಟು ನಿನ್ ಮಾರ್ಕ್ಸು? 70. 70ನಾ? 70 ತೆಗ್ದಿದ್ದು ಅಷ್ಟೇನಾ? ಜಾಸ್ತಿ ತಾನೆ? ನಿನ್ನ ಲಾಲನೆ ಪಾಲನೆ ಮಾಡೋದಲ್ದೆಯಾ ಇದನ್ ಬೇರೆ ಮಾಡ್ಕೊಡ್ಬೇಕಾ? ನೀನ್ ವಿಡಿಯೋ ಮಾಡಿ ಅವ್ರ ಟೀಚರ್ ಎಲ್ಲ ನೋಡಿ ಮತ್ ಬರ್ಸರ್ ಕಣೆ. ಬರಿಯಕ ಏನಾಗಲ್ಲ, ಬರ್ಕೊಡಕ್ಕ. ಪಾಪ ಈ ಮಗು ಬರ್ದು ಸಾಕಾಗೈತಿ. ಬೇಡಿ ಮುಂದೆ ನೀನ್ ಡಾಕ್ಟರ್ ಆಗೋಳು, ಹಿಂಗೆಲ್ಲ ಬರ್ಸ್ಕೋಬೇಕು ಅಲ್ವಾ? ಹೆಸರುಗಷ್ಟೇ ಅವರು. ಯಾರು ಅಂತ ಹೆಸರುಗಷ್ಟೇ, ಎಲ್ಲ ನಾವೇ ಓದಿ ನಮ್ಗೆ ಗೊತ್ತಿರ್ತದೆ. 9 ತಿಂಗಳು ಎತ್ತು ಸಾಕಿ ನಂತರ LKGಗೆ ಊಟ ತಿಂದು ಕಳುಹಿಸಿ ವ್ಯಾನ್ ಹತ್ತಿಸಿ ನಂತರ ಅವರಿಗೆ ಕಾಲ್ಗೆ ಶೂ ಹಾಕಿ ಎಲ್ಲ ಮಾಡಿ ಕಳಿಸಿ ಸ್ಕೂಲಲ್ಲಿ ಹೋಮ್ವರ್ಕ್ ಇವರೇ ಬರೆಯೋದು. ದುರ್ವಿಧಿಯೇ. ನಾನಾದ್ರೆ ನಮ್ಮ ಅಮ್ಮನ ಕೈಲಿ ಇಟ್ಟೊಂದು ಓಣೆಯಲ್ಲಿ ಚೆನ್ನಾಗಿ ಓಡಿಸ್ಕೊಂಡಿದ್ದೀನಿ ಗಾಯ್ಸ್. ಚೆನ್ನಾಗಿ ಬಿದ್ದವೆ ನಂಗೆ. ನೀನು ಓಡಿಸ್ಕೊಂಡಿದ್ಯಾ? ನಿಂಗೆ ಏನ್ರಲ್ಲಿ ಬಿದ್ದವೆ? ಏನದು ದೋಸೆ ನೋಡ್ದಾಯ್ತಾ ಗೈಸ್?
ನಮ್ಮ ಅಮ್ಮ ಇಟ್ಕೊಂಡು ದೊನ್ನೆಯಲ್ಲಿ ಮತ್ತೆ ಸೌಟಲ್ಲೇ ಬುಂಡೆ ಕೆಚ್ಚಾಕ್ಬಿಟ್ಟಿತ್ತು ನನಗೆ. ಗೈಸ್ ಇವಾಗ ನಮ್ಮ ಆಂಟಿ ಮನೆಯಿಂದ ನಾವು ನಮ್ಮ ಮನೆಗೆ ಹೋಗ್ತಿದೀವಿ. ನೋಡಿ ಹೆಲ್ಮೆಟ್ ಹಾಕೊಂಡಿದೀನಿ. ಏನು ಅಂತಂದ್ರೆ ನಾವು ಬಜ್ಜಿ ಮಾಡಿದ್ವಿ. ಅದನ್ನ ಸ್ವಲ್ಪ ಕ್ಲಿಪ್ ಇದ್ರೆ ತೋರಿಸ್ತೀನಿ. ಅದನ್ನ ರೀಲ್ ಮಾಡಿದ್ದೆ ನಾನು ಮನೆಗೆ ಹೋಗಿ ಸಿಗ್ತೀನಿ. ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕು ಗೈಸ್ ನಿಮ್ಗೆ. ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಸ್ಟಾರ್ಟ್ ಗೈಸ್. ನಮ್ಮ ಮನೆಗ್ ಬಂದೆ ಇವಾಗ. ಇವನು ಮಗ್ಗಿ ಕಲಿತಾನೆ. ಅವನೇ ಒಂದ್ ವಾರದಿಂದ ಕಲಿತಾ ಇಲ್ಲ. ನಾನು 2ನೇ ಕ್ಲಾಸಲ್ಲಿ 20ರವರೆಗ ಮಗ್ಗಿ ಕಲಿತಿದ್ದೆ. ಇವನು ಎಷ್ಟನೇ ಕ್ಲಾಸ್? 7ನೇ ಕ್ಲಾಸ್, 6ನೇ ಕ್ಲಾಸ್. ಸುಮ್ನೆ ಗೈಸ್ ನನಗೆ ಗೊತ್ತು 6ನೇ ಕ್ಲಾಸ್. ಇವಾಗ ಇವ್ನು ಓದ್ತಿರೋದು 6ನೇ ಕ್ಲಾಸ್ಗೆ. 20ರವರೆಗ ಮಗ್ಗಿ ಬರೋದೇ ಇಲ್ಲ. ಎಷ್ಟರವರೆಗೆ ಮಗ್ಗಿ ಬರುತ್ತೆ? ಗೈಸ್ ಇವನ್ ಬರ್ಡೇ ಇರೋದು ಅಕ್ಟೋಬರ್ 6ನೇ ತಾರೀಕು. ಮಗ್ಗಿ 20ರವರೆಗ ಕಲ್ತ್ರೆ ಸೈಕಲ್ ತಗೊಡ್ತೀನಿ ಅಂತಂದ್ರೆ ಸೈಕಲ್ ಬೇಡವಂತೆ. ಇವನ್ ಮಗ್ಗಿ ಕಲಿಯಲ್ವಂತೆ. ನಾಚಿಕೆ ಆಗ್ಬೇಕು ನಿಂಗೆ. ಹೇಳಪ್ಪ ಏನ್ ಬೇಕಪ್ಪ? 40,000. ನಿನಗೆ 40,000 ಸೈಕಲ್ ತಗೊಡ್ಬೇಕಾ? ಗೈಸ್ 40ವರೆಗೂ ಕಲ್ತ್ರೆ 40ವರೆಗೂ ಎಂತ 40,000 ಸೈಕಲ್. 40,000 ಸೈಕಲ್ ನಿಂಗೆ ಬರ್ತದ ನಿಮ್ಗೆ? ಧೋನಿ ಸೈಕಲ್. ಧೋನಿ ಸೈಕಲ್ ಅಂದ್ರೇನು? ಅಮ್ಮ ಹಿಂಗಂತ ಆಫರ್ ಅಮ್ಮ ಕೊಡ್ತಾರೆ ಇವನ್ಗೆ. ತೂ ಅಂತ ಉಗಿತೀಯ ಅಂತೀಯಲ್ಲ. ಮಗ್ಗಿ ಕಲಿಯಲ್ವಂತೆ. 20ರವರೆಗೆ ಕಲಿತೀನಿ. ಈಗ 40,000 ಸೈಕಲ್ ತಗೋಬೇಕು. 40,000 ಮಗಿ ಕಲಿತೀನಿ. ಏನಿಲ್ಲಪ್ಪ ನಿನಗ್ ನಾವ್ಯಾಕೆ 40,000 ತಕೊಡ್ಬೇಕು ನೀನ್ ಕಲಿಯೋಕೆ? ಈ 40,000 ಬೇಕು ಅಂದ್ರೆ 40 ಮಗಿ ಕಲಿ. 20,000 ಬೇಕು ಅಂದ್ರೆ 20ರವರೆಗೆ ಮಗಿ ಕಲಿ. ಗೈಸ್ ಇವನ್ ಬರ್ಡೇಗೆ ಏನು ಅಂತಂದ್ರೆ ಸೈಕಲು 20ರವರೆಗೆ ಮಗಿ ಕಲ್ತು. ಒಂಚೂರು ಮಿಸ್ಟೇಕ್ ಮಾಡಂಗಿಲ್ಲ. ಅಮ್ಮ ಹೇಳ್ತಾರೆ ಇದು ನಿಮ್ ಮಗಿ ಕಲ್ತ್ರೆ ಸೈಕಲ್ ತಗೊಂಡು. ಅಯ್ಯೋ ನಮ್ಮ ಅಮ್ಮನ ರಿಯಾಕ್ಷನ್ ಇದೆಲ್ಲ ನೋಡಿ ನಾನು ಕಂಗಾಲ ಆಗ್ಬಿಟ್ಟಿದ್ದೀನಿ. ನಮ್ ಕಾಲದಲ್ಲಿ ₹1 ತಕೋ ಹೋಯ್ತಿದೆ ಸೈಕಲ್ ಬಾಡಿಗೆ. 1 ರೂಪಾಯಿ ಕೊಟ್ರೆ ಬಾಡಿಗೆ 1 ಅವರ್, ₹2 2 ಅವರ್. ಅದು ₹1 ಒಂದ್ ತಿಂಗಳು ಒಂದ್ಸಾರಿ ಕೊಡೋದು. ಅದು ಏನಾರ ಕೆಲಸ ಮಾಡ್ಕೊಟ್ರೆ, ಹಸಿಮೆಣಸಿಕಾಯಿ ತಂದ್ಕೊಟ್ರೆ, ಅಂಗಡಿಗೆ ಹೋಗಿ ಏನಾರ ತಂದ್ಕೊಟ್ರೆ, ಐರನ್ ಮಾಡ್ಕೊಂಬಂದ್ ಕೊಟ್ರೆ ₹1 ಕೊಡೋರು. ಅದ 1 ಅವರ್ಗೆ ಸೈಕಲ್ ಹೊಡಿಯಕ್ಕೆ ಬಾಡಿಗೆ ತಕ ಬರೋವು. ನಿಮ್ಗೆ ಎಲ್ಲ ತಂದ್ಕೊಟ್ರು ಈ ಬಾಳು. ಈಗ ಆಯ್ತು 2 ಒಂಚ ಮಗಿಯೋಳು. ಆಯ್ತು 9 9 1 7. ಅಮ್ಮ ಇವ್ನಿಗೆ ಎಷ್ಟೊಂದ ಮಗಿ ಬರುತ್ತೆ ಇವಾಗ? 10. 10ವರೆಗೂ ಬರುತ್ತೆ ಅಲ್ವಾ? ಈಗ 9 1 7. 9 1 7 ಇಲ್ಲಿ ಕಡೆ ಇರೋದು ಬೆಂಕಿ. ಜಾಸ್ತಿ ಹೇಳ್ಬೇಡ. ಇಲ್ಲಲ್ಲ ಮುಚ್ಚು ಬಾಯಿ. ಹೇಳ 9 1 ಮಗಿ ಹೇಳಪ್ಪ. 9 1 9, 9 2 18, 9 3 24. 10ವರೆಗೂ ಬರ್ತದೆ ಅಂತಂದ. 9ವರೆಗೂ ಬರ್ತದೆ ಅಲ್ಲ. ಇನ್ನೊಂದು ಬರಲ್ಲ. 8 ಬರ್ತದೆ. 8 ಹೇಳ. ಅಮ್ಮ 6ನೇ ಕ್ಲಾಸು. 6 ಮಗಿ ಹೇಳ 6ನೇ ಕ್ಲಾಸ್ಗೆ. ಏನು ನಿಮ್ ಮ್ಯಾಮ್ಗಳು 6 6 2 that was 6 18 6 4 24 6 5 36 6 is 36 6 6 6 is 36 6 7 42 6 8 48 6 9 54 6 10 60. ಈ ಚೈನಾದಾರ ಹೇಳ್ತಾರಲ್ಲ ಆರು ಅಂತ ಹೇಳ್ಬೇಕಾ? ನೋಡಿ ಹೆಂಗ್ ಹೇಳ್ತೀನಿ. ಇವಾಗ ನೀನು 8 ಮಗಿ ಹೇಳಪ್ಪ. 8 1 8 8 2 16 18 4 8 4 6 2 8 5. ಅದ್ಯಾಕೋ ಕರೆಕ್ಟ್ ಸ್ಪಷ್ಟವಾಗಿ ಹೇಳು. ಇವಳು 6 ಅಂತ ಆದ್ರೆ
ಕನ್ನಡ ಮೀಡಿಯಂ ನಾವು. ನೀವ್ ಇಂಗ್ಲಿಷ್ ಗೈಸ್ ನಾನು ಅರ್ಧ ಇಂಗ್ಲಿಷ್ ಅರ್ಧ ಕನ್ನಡ. ನಾನು ಟೇಬಲ್ಸ್ ಕಲಿಬೇಕಾದ್ರೆ ಕನ್ನಡ ಮೀಡಿಯಂ. ಹೇಳು. ಆ ಮಗಿ ಕಂಡಿಡ್ದನು ತಲೆ ತಿರುಗಿದ 9 7 63 9 8 70 73 9 7 63 9 8 72 ಬಂದ್ಬಿಡುತ್ತೆ ಮೇಲೆ. ನಾನು ಕನ್ನಡದಲ್ಲೇ ಈಗ್ಲೂ ಹೇಳುದು. ಹೇಳು 19 19 ಹೇಳ. ಅಂದ್ರೆ ಈ 19 ಕಲಿಯಕ್ಕೆ ನನ್ಗೆ ಬೆವ್ರು ಹಿಡಿದು ಹೋಗಿತ್ತು. ಬತ್ತಾನೆ ಇರ್ಲಿಲ್ಲ ಕಣ. ಅದ್ ಯಾರಿಗೂ ಬರಲ್ಲ. 9 1 ಯಾರಿಗೂ ಬರಲ್ತು. ಹೌದಾ? ಅದ್ ಕಷ್ಟ ಅದು. 9 ಅದು ಈಗ್ಲೂ ಬರಲ್ತು. ಕಲ್ತ ಆಮೇಲೂ ಬರಲ್ತು ಅದು. 290 ಸರಿ ಹೇಳ್ದೆ ಕೂತ್ಕೊಳ್ಳ. ರೋಹನ್ಗೆ ಹುಡ್ತಾ ಹಬ್ಬ ಬೇಕಾ ರೋಹನ್? ಬೇಕಾ ಮಾರಿ ಹಬ್ಬ ಬೇಕಾ? ಹೇಳ ಹುಡ್ತಾ ಹಬ್ಬ ಬೇಕಾ ರೋಹನ್? ಹುಡ್ತಾ ಹಬ್ಬ ಬಟ್ಟೆ ಬೇಕಾ? ಚಪ್ಪಲಿ ಬೇಕಾ? ಶೂ ಬೇಕಾ? ಸೈಕಲ್ ಬೇಕಾ? ಇಲ್ಲ ಬಾಡಿ ಹಬ್ಬ ಬಟ್ಟೆ ಬೇಕಾ? ಬೇಕಾ? ಮುಚ್ಕೋಬಹುದು. ನಾನಂತೂ ಈ ವರ್ಷ ತಗೊಳೋದೇ ಇಲ್ಲ. ಗೈಸ್ ಇವ್ನಿಗೆ ಇವಾಗ ಹುಡ್ತಾ ಹಬ್ಬ ಮಾಡ್ಬೇಕು ಅಂತಂದ್ರೆ ರೋಹನ್ ಇವಾಗ ಮದ್ವೆ ಕಲಿಬೇಕು. ನಮ್ಮಮ್ಮ ನಮ್ ತಮ್ಮಂಗೆ ಏನಷ್ಟು ತಕೊಳ್ಳಿಕರ್ತದ ಗೊತ್ತಾ? ಎಷ್ಟು ತಕೊಡುತ್ತೆ ಅಂದ್ರೆ ಬಟ್ಟೆ ಹೊಸ ಕೇಕು ಹೊಸ ಅದೆಲ್ಲ. ಒಂದ್ 3 ವರ್ಷದಿಂದ ಕಟ್ ಮಾಡಿಸ್ತಿದ್ದೇವೆ ಅಷ್ಟೇ. ಗೈಸ್ ಏನ್ಗೆ ಗೊತ್ತಾ, ನಮ್ ಕೇಕ್ ಕಟ್ ಮಾಡಿಸ್ತಾ ಇರೋದು ಇವನ್ ಬರ್ತಡೇ ಮಾಡ್ತಾವಿಂದ ತಾನೇ ಮನ್ಯಾ. ಇವನು ಓದ್ತಾ ಇಲ್ಲ. ಸಾಂಬ್ರಾಣಿ ಆಗಲ್ಲ. ನಮ್ಗೆ ಯಾವಾಗ್ಲೂ ಮಾರ್ಚ್ 7 ಸಂಬಳ ಆಗಲ್ಲ. ಏಪ್ರಿಲ್ ಅಲ್ಲಿ ಹುಟ್ಟಿರೋದು 19ರಲ್ಲಿ. ಏಪ್ರಿಲ್ ಮೇ ಜೂನ್ ಸಂಬಳ ಆಗಲ್ಲ. ನಾನೇ ಸಾಲ ಮಾಡಿ ನಾನ್ ಬರ್ತಡೇ ಬಟ್ಟೆ ತಕೊಟ್ಟಿದ್ದೆ. ನಾನ್ ಅದಕ್ಕೆ ಹೆಂಗ್ ಓದುವೆ ಗೊತ್ತಾ? ನಮ್ಮ ಅಮ್ಮ ನಂಗೆ ಪಟಾಕಿ ಬಟ್ಟೆ ಎಲ್ಲ ತಗೊಡ್ತಿತ್ತು ಕಾಸಿಲ್ದಿದ್ರು. ನಿನ್ಗೆ ದುಡ್ಡಿದ್ರು ಎಲ್ಲ ತಗೊಡುತ್ತೆ, ನೀನೇ ಓದಲ್ಲ ಅಲ್ವೇನೆ? ದುಬ್ಬಿಸ್ತಿಲ್ವಲ್ಲ ಅದಕ್ಕೆ ದುಬ್ ಅಂತ. ಅಮ್ಮ ನನಗೆ ದೊಣ್ಣೆ ತಕ ರುಬ್ತಿದ್ನಲ್ಲ. ಇಟ್ಟೊಂದೊಣ್ಣೆ ಸೌಟಲ್ಲಿ ಬುಂಡೆ ಕೆಚ್ಚಾಕ್ಬಿಟ್ಟೈತ್ ನಮ್ಮ ಅಮ್ಮ ನಂದು. ಏನು ದಢಾರು ನಂಗೆ ಹೊಡೆದಿತ್ತೀನಿ ಕಿಸಿತಾವ್ನೆ. 1 2 2 2 4 2 ಹೇಳ. 2 2 2 2 4 2 3 6 2 4 8 2 5 13 2 6 2 7 2 14 2 8 16 2 9 18 2 10 20. ಇವಾಗ ಏನ್ 2 1 ಹೇಳ್ಬಿಡ. ಧೀರ 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 ಅಮ್ಮ 2 1 ಹೇಳ್ಬಿಟ್ಟು 2 1 ಹೇಳ್ಬಿಟ್ಟೆ ಸಕ್ಕತ್ತಾಗಿರುತ್ತೆ. ಸರಿಯಾಗಿ ಹೇಳ. 3 3 ನಾವೆಲ್ಲ ಅರಮನೆ ತಂದು ಕೊಟ್ರುವ ಅವನ್ ಮಾಡೋ ಕೆಲ್ಸನೇ ಮಾಡೋದು. ಓದ್ಲಾ ನಾನಂತೂ ರೋನು ಮುಗಿ ಅಮ್ಮ ಈ ಸಲ ಬರ್ಡೇನ ಕ್ಯಾನ್ಸಲ್ ಮಾಡ್ಬಿಡಮ್ಮ. ಕೇಕ್ ಕ್ಯಾನ್ಸಲ್, ಏನೋ ಕೆಲ್ಸಲ್ಲ, ಎಲ್ಲ ಕೆಲ್ಸ ಏನ್ ತರಕ್ಕಾಗಲ್ಲ. ಈಗ ಕಾಸಿಲ್ಲಮ್ಮ. ಬಡವರಾಗಿ ಒಟ್ಟಿದ ಮನೆಯ ಏನಮ್ಮ ಸಾಂಗೆ ಗೊತ್ತಾ ಇಲ್ಲ. ಕನ್ನಡ ಹೋದ್ರೆ ಇನ್ನು 40,000 ಏನು ಸೈಕಲ್ ಕೊಡ್ತಾಳೆ. ನನಗೆ ಇಲ್ಲ. ಓದು ಅದೇನು ಕನ್ನಡ ಹೋದ್ರೆ ರಾಯಲ್ ಎನ್ಫೀಲ್ಡ್. ಸ್ಪೆಲ್ಲಿಂಗ್ ಹೇಳು. ರಾಯಲ್ ಎನ್ಫೀಲ್ಡ್ ROYEL ರಾಯಲ್. RYEL ರಾಯಲ್. ಆಮೇಲೆ ಹೊಸ ಬೇಕು ರಾಯಲಿ. ರಾಯಲ್ ಒಂದು ಕಂಪ್ನಿ ಮುಚ್ಕೊಟ್ಟೈತೆ 7 ಸ್ಪೆಲ್ಲಿಂಗ್. ಗೈಸ್ ರೋಹನ್ ಹೆಂಗ್ ಗೊತ್ತಾ ಹಿಂಗ್ ತಗೋತಾನೆ ಬುಕ್. ಯಾವಾಗ ಡೈಲಿ ಅಷ್ಟೇ ಹಿಂಗ್ ಇಟ್ಕೋತಾನೆ. ನಿತ್ಯ ವಿಡಿಯೋ ಮಾಡೋದ ನೋಡುದು ಹಂಗೆ. ಹಿಂಗ್ ಕೂತಿರ್ತಾನೆ, ಹಿಂಗ್ ಗೊತ್ತಾನೆ. ಇಲ್ಲಿ ಏನು ನೋಡ್ತಾನೆ ಇರಲ್ಲ, ಹಿಂಗ್ ಗೊತ್ತಾನೆ. ಆಮೇಲೆ ಹಿಂಗ್ ಅನ್ಕೋತಾನೆ, ಮತ್ತೆ ಇದ್ ನೋಡ್ತಾನೆ, ಮತ್ತೆ ಅದ್ ನೋಡ್ತಾನೆ. ಆಮೇಲೆ ಹಿಂಗಂತಾನೆ. ನಿಮ್ ಮನೇಲೂ ಹಿಂಗೆ ಇದಾರ? ಕಮೆಂಟ್ ಮಾಡಿ. ಇವಳೊಬ್ಳು ಅಮ್ಮ ನಮ್ಮಮ್ಮ ಈಗ ಇಟ್ಟೊಂದು ದೊಣ್ಣೆ ಕೇಳ್ತೈತೆ. ತಗೊಬ್ರೆ ನೀನು ಧುಮ್ಮ ಅಂತ ಬೀಳ್ತಾ ಇರುತ್ತೆ.
ಇನ್ನು ನೋಡಿಲ್ಲ ನೀನು ಅಮ್ಮನ ಅವತಾರನ ನಾನ್ ನೋಡಿದೀನಿ. ನೀನ್ ನೋಡಿದೇನಾ? ಅವ ನೀನ್ ಯಾವಾಗ ಹೊಡ್ದಿದೆ ರೋಡ್ಗೆ? ಅವನ್ ಗೊತ್ತು ಉಳ್ದವನೆ. ಇದ್ದಾಗ 10 ರೂಪಾಯಿ ನೋಟು ಅಂದ್ಬಿಟ್ಟು 500 ರೂಪಾಯಿ ನೋಟ್ ತಕೊಂಡೋಗಿ ಬೆಟಣ್ಣ ಅಂಗಡಿ ಕೊಟ್ಬಿಟ್ಟವ್ರೆ. ಬೆಟಣ್ಣ ಇರ್ತಿ ಫೋನ್ ಮಾಡಿ 500 ರೂಪಾಯಿ ನೋಟ್ ತಕೊಂಡ್ ಬಂದಿದ್ದಾನ ಅಂತ ಕೇಳಿ 500 ರೂಪಾಯಿ ನೋಟ್ ಎಲ್ಲಿತ್ತು? ಆಗ ಚೆನ್ನಾಗಿ ರುಬ್ಬಿ ಚಿಕ್ಕದ್ರಲ್ಲೇ ಕಳ್ಳ ಇವನು ಅಲ್ವಾ? 500 ರೂಪಾಯಿ ನೋಟ್ ಯಾವ್ದು 10 ರೂಪಾಯಿ ನೋಟ್ ಯಾವ್ದು ಅಂತ ಗೊತ್ತಿಲ್ಲ ಅವ್ನಿಗೆ. ತಕ ಹೋಗ್ಬಿಟ್ಟು ಕೊಟ್ಬಿಟ್ಟು ಅವ್ನ ಪಾಪ ಒಳ್ಳೆಯವ್ರ ಅದಕ್ಕೆ ಕೊಟ್ರು. ಬೇರೆಯವ್ರಾಗಿದ್ರೆ 10 ರೂಪಾಯಿ ತಿಂಡಿ ಕೊಟ್ಬಿಟ್ಟು ಮಡಿಕೊಳ್ಳೋರು. ನನ್ ತಮ್ಮ ಓದ್ತಾನೆ ಗೈಸ್, ತುಂಬಾ ಬ್ರಿಲಿಯಂಟ್, ತುಂಬಾ ಸ್ಮಾರ್ಟು. ಅದಕ್ಕೆ ಓದಿದ್ರೆ ಎಲ್ಲಿ ರ್ಯಾಂಕ್ ಬಂದ್ಬಿಡ್ತೀನಿ ಅಂತ ಓದೋದಿಲ್ಲ ತಾನೇ. ತಿಳಿ ಬರುತ್ತೆ ತಲ್ ಬರುತ್ತೆ ಪಾಸ್. ಗೈಸ್ ನನ್ ತಮ್ಮ ಒಟ್ನಲ್ಲಿ ಎಲ್ಲದ್ರಲ್ಲೂ ಪಾಸ್ ಆಗ್ತಾನೆ. ಒಟ್ನಲ್ಲಿ ಪಾಸ್ ಆಗ್ತಾನೆ, ಏನೋ ಒಂದ್ ಪಾಸ್ ಮಾಡ್ತಾನೆ. ಹಿಂದಿ ಢಮಾರ್ ಢಮಾರ್. ಫಿಸಿಕ್ಸ್ ಅಲ್ಲಿ ಔಟ್ ಆಫ್ ಔಟ್. ಫಿಸಿಕ್ಸ್ ಅಲ್ಲಿ ಔಟ್ ಆಫ್ ಔಟ್. ಫೈನಲ್ ಆಗಿ ಇವಾಗ ಹೇಳ್ಬಿಡ್ತಾನೆ ಇವಾಗ ರೋಹನ್. ಇವಾಗ ನೀನು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ಯೋ ಇಲ್ವೋ ಹೇಳು. 20ರ ವರ್ಗ ಮಗ್ಗಿ ಸೈಕಲು, ಬಟ್ಟೆ 20ರ ವರ್ಗ ಮಗಿ ಕಲಿಯಲ್ಲ. ಬನೀನು ಅದೇ ಬಟ್ಟೆ. ಏನು ತಗೊಳಲ್ಲ ನಾನು ಕಣೆ ಕಲಿದೆ ಹೋದ್ರೆ ಹೋಗಿ.